ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತಂತ ಬನ್ನಿ ಇವತ್ತಿನ ಟಾಪಿಕ್ ಹೋಗೋಣ. ಮತ್ತು ಇವತ್ತು ಗೈಸ್ ತಮ್ಮನೇಲಿ ನೋಡಿರ್ತೀರಾ. ಸೊ ಯಾರೆಲ್ಲ ವೆಬ್ಸೈಟ್ ಡೆವಲಪ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರೋ, ಸೊ ಅವ್ರಿಗೆ ಒಂದು ಸಣ್ಣ ಇನ್ಫಾರ್ಮೇಷನು. ಸೊ ಗೈಸ್, ಇವಾಗ ನೀವೆಲ್ಲ ಥಿಂಕ್ ಮಾಡ್ಬೋದು, ಸೊ ಶಾಪಿಫೈ ಇದೆ, ಶಾಪಿಫೈಲಿ ನಾನೇ ಓನಾಗಿ ಬಿಲ್ಟ್ ಮಾಡ್ಕೋಬೋದು. ಮಂತ್ಲಿ ಸಮ್ 2K 3K ಪೇ ಮಾಡ್ಕೊಂಡು ಹೋದರೆ ಸಾಕು. ಆಮೇಲೆ 3 ಮಂತ್ಸ್ ನಮಗೆ ಫ್ರೀ ಸಿಗುತ್ತೆ. ಲೈಕ್ 20 ರುಪೀಸಿಗೆ ಏನೋ ಸಮಥಿಂಗ್ 3 ಮಂತ್ಸ್ 20 ಪೇ ಮಾಡ್ಕೊಂಡು ಹೋದರೆ ಸಿಗುತ್ತೆ. ಮತ್ತು ಇನ್ನೂ ಒಂದೇನು ಅಂದರೆ, ಶಾಪಿಫೈ ಥರ ತುಂಬ ಇದೆ ಗೈಸ್. ವಿಕ್ಸ್ WIX ಅಂತ ಒಂದಿದೆ, ಎಲ್ಲ WIK ಅಂತ ಒಂದಿದೆ ಅನಿಸುತ್ತೆ. ಸೊ ಅದು ಬಿಟ್ಟರೆ ಗೋಡ್ಯಾಡಿ ಅಂತ ಒಂದಿದೆ. ಸೊ ಇದೆಲ್ಲ ಏನು ಅಂದರೆ ವೆಬ್ಸೈಟ್ ಡೆವಲಪರು. ಸೊ ಗೋಡ್ಯಾಡಿಗೂ ಶಾಪಿಫೈಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಐತೆ. ಸೊ ಗೋಡ್ಯಾಡಿ ಬಂದು ಬೇಸಿಕ್ಕು. ಸೊ ಅದನ್ನು ದಯವಿಟ್ಟು ಯಾರೆಲ್ಲ ರೀಟೈಲ್ ಅಂದರೆ ಈ ಥರ ಸೇಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರೋ, ಸೊ ಅವ್ರು ಆದಷ್ಟು ಅವಾಯ್ಡ್ ಮಾಡಿ, ಲೈಕ್ ಗೋಡ್ಯಾಡಿಲಿ ವೆಬ್ಸೈಟ್ ಡೆವಲಪ್ ಮಾಡೋದಕ್ಕೆ. ಸೊ ಗೈಸ್, ಇದೆಲ್ಲ ಎಂತ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಗೊಂದು ಇನ್ಫಾರ್ಮೇಷನ್ ಇರಲಿ ಅನ್ನೋದೊಂದು ಹೇಳ್ತಾ ಇದ್ದೀನಿ ಗೈಸ್. ಏನಾಗುತ್ತೆ ಗೊತ್ತಾ, ಗೋಡ್ಯಾಡಿಲಿ ಬಂದು ಅದು ಒಂದು ಬೇಸಿಕ್ದು. ಸೊ ಬೇಸಿಕ್ ಅಂದರೆ ಏನು ಅಂದರೆ, ಒಂದು ಜನರಲಾಗಿ ಒಂದು ಲೈಕ್ ಒಂದು ಸ್ಮೂತಾಗಿ ಒಂದು ಹೇಳ್ಬಿಡ್ತೀನಿ ನೋಡಿ. ಸೊ ಇವಾಗ ಒಂದು ಪೇಜ್ ಬೇಕಾಗಿರುತ್ತೆ ಅಷ್ಟೇ. ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಏನೇನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು ಅಂತ ಇಟ್ಕೊಳ್ಳಿ. ಸೊ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು, ಸೊ ನಮ್ಮದು ಈ ಥರ ಎಲ್ಲ ವರ್ಕ್ ನಡೀತಿದೆ ಅಂತ ತೋರಿಸ್ಕೋಬೇಕಷ್ಟೇ. ಸೊ ಅದರಿಂದ ಏನು ನೀವು ಬಿಸ್ನೆಸ್ ಮಾಡಲ್ಲ. ಸೊ ಅದನ್ನು ತೋರಿಸ್ಕೊಳ್ಳೋಕ್ಕೆ ಲೈಕ್ ಅದ್ರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ನಿಮಗೆ ಅಪಾಯಿಂಟ್ಮೆಂಟ್ ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಳೋಕ್ಕೆ, ಸೊ ಈ ಥರದಕ್ಕೆ ಗೋಡ್ಯಾಡಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಸೆಲ್ಲಿಂಗು ಲೈಕ್ ಅದು ತುಂಬ ಬ್ಯಾಕ್ವರ್ಡ್ ಇದೆ ಗೈಸ್. ಸೊ ತುಂಬ ಅಟ್ರಾಕ್ಟಿವ್ ಆಗು ಸಿಗಲ್ಲ. ಮತ್ತು ಅದು ಬಿಟ್ಟರೆ ಗೈಸ್ ಶಾಪಿಫೈ. ಸೊ ಶಾಪಿಫೈಲಿ ನೆಕ್ಸ್ಟ್ ಲೆವೆಲಲ್ಲಿ ಸಿಗುತ್ತೆ ವೆಬ್ಸೈಟ್ಸು. ಸೊ ಶಾಪಿಫೈ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂದರೆ, ಯಾರಿಗೆಲ್ಲ ಕೋಡಿಂಗ್ ಬರಲ್ಲ, ಕೋಡಿಂಗು ಪ್ರಾಬ್ಲಮ್ ಇದೆ, ಅದಕ್ಕೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ಎಕ್ಸೆಟ್ರಾ. ಅಂದರೆ ಕಂಪ್ಯೂಟರ್ ನಾಲೆಡ್ಜು ಬೇಸಿಕ್ಕಾಗಿ ಗೊತ್ತು ನನಗೆ, ಬಟ್ ಏನು ಅಂದರೆ ಇದು ಗೊತ್ತಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ಇವಾಗ AI ಟೆಕ್ನಾಲಜಿ ಮತ್ತು ಯೂಟ್ಯೂಬ್ ಎಲ್ಲ ಒಂದು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಇದೆ ಅನ್ನೋರು ಶಾಪಿಫೈಗೆ ಹೋಗ್ತಾರೆ. ಸೊ ನಂತರ ಲೈಕ್ ನಾನು ಫಸ್ಟು ಶಾಪಿಫೈ ಕಾಲಿಟ್ಟಿದ್ದು. ಸೊ ಶಾಪಿಫೈಲಿ ಬಿಲ್ಟ್ ಮಾಡಿದೆ ವೆಬ್ಸೈಟು. ಸೊ ಅದನ್ನೆಲ್ಲ ಆಲ್ಮೋಸ್ಟ್ ಯಾರ್ಯಾರೆಲ್ಲ ನೋಡಿರ್ತೀರ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಇವಾಗ ಫಸ್ಟ್ ಇದಾಯಿತು. ಸೆಕೆಂಡ್ ಅಂದರೆ ಫಸ್ಟು ಗೋಡ್ಯಾಡಿ ಆಯಿತು. ಸೊ ಗೋಡ್ಯಾಡಿ ರೀಟೈಲ್ ಬಿಸ್ನೆಸ್ಗೆ ಅಂದರೆ ಈ ಥರ ಸೆಲ್ಲಿಂಗ್ ಬಿಸ್ನೆಸ್ಗೆ ಹೆವಿ ರಿಸ್ಕ್ ಅದು. ಸೊ ಆದಷ್ಟು ಅವಾಯ್ಡ್ ಮಾಡಿ. ಸೊ ಶಾಪಿಫೈಲಿ ಮಾಡ್ಬೋದು. ಸೊ ಶಾಪಿಫೈಲಿ ಬೇಸಿಕ್ ವೆಬ್ಸೈಟ್ ಮಾಡ್ಬೋದು ಗೈಸ್, 100% ಮಾಡ್ಬೋದು. ಅದರಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದರಲ್ಲಿ ನಿಮಗೆ ಟೆಂಪ್ಲೇಟ್ಗಳು ಸಿಗುತ್ತೆ. ನೀವು ಯಾವ್ದಾರ ಒಂದು ಟೆಂಪ್ಲೇಟ್ನ ಅಂದರೆ ಫ್ರೀ ಟೆಂಪ್ಲೇಟ್ಸ್ ಇರುತ್ತೆ ಮತ್ತು ಪರ್ಚೇಸ್ ಟೆಂಪ್ಲೇಟ್ಸ್ ಇರುತ್ತೆ. ಸೊ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಕೋಬೋದು. ಸೊ ಒನ್ ಟೈಮ್ ಪೇಮೆಂಟ್ದು ಇರುತ್ತೆ ಅನಿಸುತ್ತೆ, ಮೇ ಬಿ ಮಂತ್ಲಿ ಪೇಮೆಂಟ್ದು ಇರಬಹುದು. ಸೊ ಮಂತ್ಲಿ ಪೇಮೆಂಟ್ ಅಲ್ಲ ಗೈಸ್, ಒನ್ ಟೈಮ್ ಪೇಮೆಂಟ್ ಇದೆ. 1000 2000 3000 5000 10,000 ಗಂಟೆ ಇದೆ ಟೆಂಪ್ಲೇಟ್ಸು. ಸೊ ಅದನ್ನು ನೀವು ಅಂದರೆ ವೆಬ್ಸೈಟ್ ಯಾವ ರೀತಿ ಬರಬೇಕು ಅನ್ನೋದೊಂದು ಇರುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದು ಮಾಡ್ಕೊಂಡು ಅದ್ರ ಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಮತ್ತು ಇನ್ನೊಂದೇನು ಅಂದರೆ ಗೈಸ್, ಲೈಕ್ ಅದರಲ್ಲಿ ಶಾಪಿಫೈಲಿ ಈ ಥರ ಪರ್ಚೇಸ್ ಮಾಡ್ಕೊಂಡು ವೆಬ್ಸೈಟ್ ಡೆವಲಪ್ ಮಾಡ್ಕೊಂಡು ಹೋಗೋದು. ಸೊ ಅದಾದಮೇಲೆ 3rd ಕ್ಯಾಟಗರಿ ಅಂದರೆ, ಇವಾಗ ನಾನು ಹೇಳ್ತಾ ಇರೋದು ಬಂದು ಓನಾಗಿ ವೆಬ್ಸೈಟ್ ಡೆವಲಪ್ ಮಾಡೋವಂಥದ್ದು. ಸೊ ಓನಾಗಿ ವೆಬ್ಸೈಟ್ ಡೆವಲಪ್ ಮಾಡಬೇಕಾದಾಗ ಏನಾಗುತ್ತೆ, ಸೊ ನಿಮ್ಗೆ ಏನು ಬೇಕು, ನಿಮ್ಗೆ ಯಾವ ಥರ ನೆಸೆಸರಿ ಇದೆ, ನಿಮ್ಗೆ ಇದು ಬೇಕು, ಯಾವ ಬಟನ್ ಬೇಕು, ಯಾವ್ದು ಎಲ್ಲೆಲ್ಲಿ ಇರಬೇಕು, ಯಾವ ಥರ ಲುಕ್ ಬರಬೇಕು, ಯಾವ ಥರ ಸ್ಲೈಡ್ ಆಗಬೇಕು, ಈ ರೀತಿ ನಿಮ್ಗೆ ಇಷ್ಟ ಬಂದಂಗೆ ಚೇಂಜಸ್ ಇಷ್ಟ ಬಂದಂಗೆ ಅಂದರೆ ಮ್ಯಾಕ್ಸಿಮಮ್ ಚೇಂಜ್ ಮಾಡ್ಕೋಬೋದು. ಮತ್ತು ಹ್ಯಾಡ್ ಕೂಡ ಮಾಡ್ಕೋಬೋದು, ಅದು ಪ್ರಾಬ್ಲಮೇ ಇರೋಲ್ಲ. ಶಾಪಿಫೈಲಿ ಏನಾಗ್ಬಿಡುತ್ತೆ, ಅದು ಬಂದು ನಿಮಗೆ ಪ್ರೀಮಿಯಮ್ ಶಿಪ್ ಮೇಲೆ ಹೋಗುತ್ತೆ. ಸೊ ಈ ಪ್ರೀಮಿಯಮ್ ಶಿಪ್ಪಲ್ಲಿ ಇಷ್ಟು ನೀವು ಈ ಥರ ಯುಟಿಲೈಸ್ ಮಾಡ್ಕೋಬೋದು, ಮತ್ತು ಇಷ್ಟು ಆರ್ಡ್ರ್ ಸೇಲ್ ಮಾಡ್ಬೋದು, ಸಮಥಿಂಗ್ ಆ ಥರ ಕಂಡೀಷನ್ಸ್ ಇರುತ್ತೆ. ಮತ್ತು ಇನ್ನೂ ಒಂದೇನು ಅಂದರೆ ಗೈಸ್, ನಾನು ಶಾಪಿಫೈಲಿ ಲೈಕ್ ತುಂಬ ಅನುಭವಿಸಿದ ಏನು ಅಂದರೆ, ಕೆಲವೊಂದು ಲೈಕ್ ಆ್ಯಕ್ಟಿವ್ ಇರಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ, ಅದನ್ನು ಆ್ಯಪ್ನ ನೀನು ಇದು ಮಾಡ್ಕೋಬೇಕು ಅಂತ ಹೇಳುತ್ತೆ. ಲೈಕ್ ಶಾಪಿಫೈ ಅವ್ರದ್ದೇ ಒಂದು ಆ್ಯಪ್ ಸ್ಟೋರ್ ಅಂತಿದೆ. ಸೊ ಆ ಆ್ಯಪ್ ಸ್ಟೋರ್ಗೆ ಹೋಗಿ, ಶಾಪಿಫೈ ಆ್ಯಪ್ ಸ್ಟೋರ್ಗೆ ಹೋಗಿ
ನೀವು ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕನೆಕ್ಟ್ ಮಾಡಬೇಕು. ಬಟ್ ಇಲ್ಲಿ ಒಂದು ಏನು ಎಫೆಕ್ಟ್ ಹೊಡೆಯುತ್ತೆ ಅಂದರೆ ಕೆಲವೊಂದು ಫ್ರೀ ಇದೆ. ಸೊ ಕೆಲವೊಂದು ಅಂದರೆ ಒಂದು ಬೆರಳೆಣಿಕೆ ಅಷ್ಟು, ಅದಾದಮೇಲೆ ತುಂಬ ಕೆಲವೊಂದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಬಿಲ್ಲಿಂಗ್ ಮಾಡ್ತೀರಾ, ಬಿಲ್ಲಿಂಗ್ ಮಾಡಿದಾಗ ನಿಮಗೊಂದು GST ಫಾರ್ಮೇಟಲ್ಲಿ GST ಪೇ ಮಾಡೋದಕ್ಕೆ ಮತ್ತು ಆಡಿಟರ್ಗೆ ಸಬ್ಮಿಟ್ ಮಾಡೋಕ್ಕೆಲ್ಲ ಅದೊಂದು ಫಾರ್ಮೇಟಾಗಿ ನಿಮಗೆ ಬೇಕಾಗುತ್ತೆ. ಅದು ಬಂದು GST Pro ಅಂತ ಸಮ್ ಅಪ್ಲಿಕೇಶನ್ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡ್ತೀರಾ. ಸೊ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಅದಕ್ಕೆ ಏನು ಮಾಡ್ತೀರಾ, ಪೇ ಮಾಡ್ಬೇಕು ನೀವು ಮಂತ್ಲಿ. ಸೊ ಅದು ಹಿಂಗಿರುತ್ತೆ ಅಂದರೆ ಲೈಕ್ ಮಂತ್ಲಿ 20 ಆರ್ಡರ್ಸು 30 ಆರ್ಡರ್ಸು 50 ಆರ್ಡರ್ಸು ಫ್ರೀ ಅಂತ ಕೊಡ್ತಾರೆ. ಸೊ ಅದಾದಮೇಲೆ ಕ್ರಾಸ್ ಆಗಿದ ತಕ್ಷಣ ಪೇ ಮಾಡ್ತಾ ಹೋಗಬೇಕು, ಪರ್ ಆರ್ಡರ್ಗೆ ಇಷ್ಟು ಅಥವಾ ಮಂತ್ಲಿ ಇಷ್ಟು. ಸೊ ಮಂತ್ಲಿ ಇಷ್ಟು ಅಂತಿರುತ್ತೆ, ಲೈಕ್ ನಾನು ನೋಡ್ದಂಗೆ ಮಂತ್ಲಿ ಇಷ್ಟು ಅಂತಿರುತ್ತೆ. ಸೊ ಅವಾಗ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ, ಲೈಕ್ 50 ಇರೋದು 100ಗೆ ಹೋಗುತ್ತೆ. ಸೊ ನಿಮಗೆ 200 ಬೇಕು ಅಂದರೆ ಇಷ್ಟು ಕಟ್ಟಬೇಕು ಮಂತ್ಲಿ ಅಂತ ಬರುತ್ತೆ. ಆ ರೀತಿ ಹೋಗ್ತಾ ಹೋಗುತ್ತೆ. ಸೊ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದು, ಈ ಥರ ತುಂಬ ಇದೆ ಗೈಸ್. ಸೊ ನಿಮ್ಗೆ ಯಾವ್ದಾರು ಅಪ್ಲಿಕೇಶನ್ ಬೇಕು, ನನಗೆ ಯಾವ್ದಾರ ಈ ಥರ ಒಂದು ಲುಕ್ ಬೇಕು, ಈ ಥರದೊಂದು ಆ್ಯಪ್ ಬೇಕು, ಇಲ್ಲೊಂದು ಈ ಥರ ಆಗಬೇಕು ಅಂದಾಗ ಅದಕ್ಕೆ ಒಂದೊಂದೇ ಆ್ಯಪ್ನ API ಕೀನ ಅಂದರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಹೈಲಿ ರಿಸ್ಕ್ ಅನ್ನೋದಕ್ಕಿಂತ ಏನಾಗುತ್ತೆ ಗೊತ್ತಾ ಗೈಸ್, ನಾನು ಇವಾಗ ಮೇಜರಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಹೆಂಗೆ ಅಂದರೆ ಇವಾಗ ವೆಬ್ಸೈಟ್ ಡೆವಲಪ್ ಮಾಡೋರು ಹೆಂಗೆ ಮಾಡ್ತಾರೆ, ಲೈಕ್ 20,000 30,000 50,000 60,000 ಅಂತ ಅವ್ರದ್ದು ಒಂದು ಪೇಮೆಂಟ್ ಹೇಳ್ಬಿಟ್ಟು ಅದನ್ನು ಅವ್ರು ಫುಲ್ಲು ವೆಬ್ಸೈಟ್ ಡೆವಲಪ್ ಆದಮೇಲೆ ಅದನ್ನು ಒನ್ ಶಾರ್ಟ್ ಪೇಮೆಂಟು ಅಥವಾ ಡಿವೈಡೆಡ್ ಬೈ 2 ಅಥವಾ ಡಿವೈಡೆಡ್ ಬೈ 3 ಅನ್ನೋ ಥರ 3 ಪಾರ್ಟ್ಸಲ್ಲೋ ಅಥವಾ 2 ಪಾರ್ಟ್ಸಲ್ಲೋ ಇಸ್ಕೊತಾರೆ. ಅಂದರೆ ಇವಾಗ 40,000 ಆಯಿತು, 20,000 ಈಗ 20,000 in 2 to 3 months ಆದಮೇಲೆ ಆ ಥರ ಸಮಥಿಂಗ್ ಆ ಥರ ಪ್ಲ್ಯಾನ್ ಇರುತ್ತೆ. ಅಥವಾ ಮಂತ್ಲಿ 3 months ಟೈಮ್ ಕೊಡ್ತೀನಿ, 3 ಪೇಮೆಂಟ್ ಮಾಡಿ EMI ಥರ ಅಂತಲೂ ಕೆಲವೊಬ್ರು ಕೊಡ್ತಾರೆ. ಸೊ ಇಲ್ಲಿ ನಿಮ್ಗೇನಾಗುತ್ತೆ, ಮಂತ್ಲಿ 2,000 ಅಲ್ವಾ ಪೇ ಮಾಡೋಣ, ಲೈಕ್ 3,000 ಅಲ್ವಾ ಪೇ ಮಾಡೋಣ ಅಂತ ಫಸ್ಟು ಹೆಜ್ಜೆ ಇಡ್ತೀರಾ ಶಾಪಿಫೈಗೆ. ಸೊ ಶಾಪಿಫೈಗೆ ಹೆಜ್ಜೆ ಇಟ್ಟಾಗ ಏನಾಗುತ್ತೆ, ಅಲ್ಲಿ ಅಡಿಷ್ನಲಾಗಿ ಕೇಳ್ತಾ ಹೋಗುತ್ತೆ. ಸೊ ನಿಮ್ಗೆ ಇದು ಬೇಕಾ, ನಿಮಗೆ GST ಬಿಲ್ ಇದಾಗಬೇಕಾ, ನಿಮಗೆ ಬಿಲ್ ಜನ್ರೇಟ್ ಆಗಬೇಕಾ, ಸೊ ಇದನ್ನು ಪರ್ಚೇಸ್ ಮಾಡಿ, ಇದನ್ನು ಟ್ಯಾಗ್ ಮಾಡ್ಕೊಳ್ಳಿ, ಇದನ್ನು ಪರ್ಚೇಸ್ ಮಾಡಿ, ಇದನ್ನು ಪರ್ಚೇಸ್ ಮಾಡಿ, ಅಂದರೆ ಇದನ್ನು ಡೌನ್ಲೋಡ್ ಮಾಡಿ ಪರ್ಚೇಸ್ ಮಾಡಿ, ಡೌನ್ಲೋಡ್ ಮಾಡಿ ಪ್ರೀಮಿಯಂಶಿಪ್ ಪರ್ಚೇಸ್ ಮಾಡಿ, ಡೌನ್ಲೋಡ್ ಮಾಡಿ ಪ್ರೀಮಿಯಂಶಿಪ್ ಪರ್ಚೇಸ್ ಮಾಡಿ ಅಂತ ಬರ್ತಾ ಇರುತ್ತೆ. ಸೊ ಅದೇ ಏನಾಗ್ಬಿಡುತ್ತೆ ನಿಮಗೆ, ಲೈಕ್ ಗೈಸ್ ಇವಾಗ ಒಂದೇನು ಹೇಳ್ತೀನಿ ಅಂದರೆ, ನೀವು ವೆಬ್ಸೈಟ್ನ ಡೆವಲಪ್ ಮಾಡ್ತಾ ಇದ್ದಾಗ ಯಾವ ರೀತಿ ಮೈಂಡ್ ಸೆಟ್ಟಲ್ಲಿ ಇಟ್ಕೋಬೇಕು ಅಂದರೆ, ಸೊ ಕಸ್ಟಮರ್ಸು ನೋಡ್ತಿದ್ದಂಗೆ ಲೈಕ್ ಅಟ್ರ್ಯಾಕ್ಟ್ ಆಗಬೇಕು ನಿಮ್ಮ ಕಡೆ. ಸೊ ನಿಮ್ಮ ವೆಬ್ಸೈಟ್ ಕಡೆ ಅಟ್ರ್ಯಾಕ್ಟ್ ಆಗಿ ಓಕೆ ಇದೇನೋ ಒಂದು ಇದೆ ನಡೀತಿದೆ ಚೆನ್ನಾಗಿದೆ ಅಂತ ಅನಿಸಿ ಲೈಕ್ ಅದ್ರ ಮೇಲೆ ಜನ ಬಂದು ಪರ್ಚೇಸ್ ಮಾಡೋಕ್ಕೆ ನಿಲ್ಲೋದು. ಸೊ ಅವಾಗ ಏನಾಗುತ್ತೆ, ನೀವು ಒಂದೊಂದು ನೋಡಿದಾಗ್ಲೂ ಸೊ ಓಕೆ ಇಂಪ್ರೆಸಿವ್ ಆಗೋಕ್ಕೆ ಇದೊಂದು ಹಾಕ್ಬೇಕು, ಇದೊಂದು ಬಟನ್ ಹಾಕಬೇಕು. ಸೊ ನೀವು 10 ಥರ ವೆಬ್ಸೈಟ್ನ ನೀವು ಲೈಕ್ ವಿಸಿಟ್ ಮಾಡಿರ್ತೀರ, ನೋಡಿರ್ತೀರ. ಸೊ ನಾನು ವಿಸಿಟ್ ಮಾಡಿದಾಗ ಇದೊಂದು ನೋಡಿದ್ದೆ, ಇದು ಚೆನ್ನಾಗಿತ್ತು, ಇದೊಂದು ಆ್ಯಡ್ ಮಾಡೋಣ ಅಂತ ಬಂದು ನಿಮ್ಮ ವೆಬ್ಸೈಟಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗ್ತೀರಾ, ಅದು ಪ್ರೀಮಿಯಂಶಿಪ್ ಕೇಳ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಸೊ 2,000 3,000 ಅಂತ ಪ್ರೀಮಿಯಂಶಿಪ್ ಶಾಪಿಫೈಗೆ ಸಪ್ರೇಟ್ ಕೊಟ್ಟು ತಗೊಂಡಿರ್ತೀರ. ಅದಾದಮೇಲೆ ಈ ಥರ ಆ್ಯಡ್ ಮಾಡ್ಕೊತಾ ಹೋಗ್ತಾ ಆದಾಗ ಏನಾಗುತ್ತೆ, ಇದು 1 2K 3K ಹೋಗುತ್ತೆ ಗೈಸ್. ನೀವು ನಂಬಲ್ಲ, ಸೀರಿಯಸ್ ಆಗಿ ನಂದೇ 5,600 700 ಸಮಥಿಂಗ್ಗೆ ಬಂದು ಕೂತಿತ್ತು, ಲೈಕ್ ಅಡಿಷ್ನಲ್ ಆಗಿ ಈ ಥರ ಆ್ಯಪ್ಸು, ಅಂದರೆ ಬರೀ ಆ್ಯಪ್ಸ್ ಅಲ್ಲ, ಅದು ಬಂದು 2,000 ಚೇಂಜು. ಸೊ ಇದು ಬಂದು 2,000 ಚೇಂಜು. ಸೊ ಎರಡು ಕಂಬೈನ್ ಆಗಿ ಲೈಕ್ ನಿಯರ್ಲಿ 6,000 ಹತ್ತತ್ರ ಬಂದಿತ್ತು. ಸೊ ನಾನು ಅದಕ್ಕೆ ಯೋಚನೆ ಮಾಡಿದೆ, ಲೈಕ್ ಇವಾಗ ಮಂತ್ಲಿ 6,000 ಪೇ ಮಾಡ್ಕೊಂಡು ಹೋದರೆ, ಸೊ ನೀವು 40,000 ಪೇ ಮಾಡೋದು ಅವ್ರಿಗೆ ಡಿವೈಡೆಡ್ ಬೈ ಇವಾಗ ಫಾರ್ ಎಕ್ಸಾಂಪಲ್ಲು 6,000 ಅಂತ ಇಟ್ಕೊಳ್ಳಿ, 6,000 ಪೇ ಮಾಡ್ತಾಯಿದ್ದೀನಿ ಅಂತ. ಸೊ 6 ತಿಂಗಳು, 6ರಿಂದ 7 ತಿಂಗಳು ಗೈಸ್, 7 ತಿಂಗಳು ಬರುತ್ತಷ್ಟೇ. ಅದು ಲೈಕ್ ನಿಮ್ಮ ವೆಬ್ಸೈಟ್ ವ್ಯಾಲ್ಯೂ 7 ತಿಂಗಳು ಇರುತ್ತೆ. 7 ತಿಂಗಳಲ್ಲಿ 40,000 ಕಂಪ್ಲೀಟ್ ಆಗಿಬಿಡುತ್ತೆ. 40,000ಕ್ಕಿಂತ ಎಕ್ಸ್ಟ್ರಾನೇ ಕಟ್ಟಿರ್ತೀರ. ಸೊ ಇವಾಗ ಏನಾಗುತ್ತೆ, ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇವಾಗ ವೆಬ್ಸೈಟ್ ಡೆವಲಪ್ ಮಾಡಿಸ್ತೀರಾ, ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡಿಸ್ಕೊಂಡು ಆಲ್ಮೋಸ್ಟ್ ಗೈಸ್ ಅವರು ಪ್ರತಿಯೊಂದನ್ನು ಫ್ರೀಯಾಗಿ ಮಾಡಿಕೊಡ್ತಾರೆ. ಸೊ ಪ್ರತಿಯೊಂದನ್ನು ಫ್ರೀಯಾಗಿ ಮಾಡಿಕೊಟ್ಟಾಗ ಏನಾಗುತ್ತೆ, ನಿಮಗೆ 4 ವರ್ಷ 5 ವರ್ಷ ಆರಾಮಾಗಿ ಉಜ್ಜಾಡ್ಬೋದು. ಸೊ ನಿಮ್ಮ ವೆಬ್ಸೈಟ್ ಕೂಡ ಡೆವಲಪ್ ಮಾಡ್ಬೋದು, ಕ್ರೇಜಿ ಲೆವೆಲಲ್ಲಿ ಡೆವಲಪ್ ಮಾಡ್ಬೋದು. ಸೊ ಇದು ಇವಾಗ ಏನಾಗುತ್ತೆ, ಲೈಕ್ ಯೋಚನೆ ಮಾಡಬೇಕಾಗುತ್ತೆ ನೀವು, ಓಕೆ ಫೈನ್ ಈ ರೀತಿ ಅಂತ ಯೋಚನೆ ಮಾಡಿ. ನನ್ನ ಸಜೆಷನ್ ಏನಂದರೆ, ಸಪ್ರೇಟು ವೆಬ್ಸೈಟ್ ಡೆವಲಪರ್ಗೆ ಲೈಕ್ ಗೈಸ್ ಇವಾಗ ಏನು ಗೊತ್ತಾ, ನಾನು ಒಂದು ಅನುಭವಿಸಿದ್ದು, ಲೈಕ್ ಇವಾಗ ಯಾರೆಲ್ಲ ಶಾಪಿಫೈಲಿ ಯೋಚನೆ ಮಾಡ್ತಾಯಿದ್ದೀರೋ, ಶಾಪಿಫೈಲಿ ಒಂದು ಡೆವಲಪ್ ಮಾಡ್ಕೊಂಡು ಅದರಲ್ಲಿ ಮಂತ್ಲಿ ಪೇ ಮಾಡ್ಕೊಂಡು ಹೋಗೋಣ ಅಂತ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ದೀರೋ, ಸೊ ಅವ್ರಿಗೆ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಅಂತಲೇ ಅಂದ್ಕೊಳ್ಳಿ ಅಥವಾ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಸೊ ನೀವು ಆದಷ್ಟು ವೆಬ್ಸೈಟ್ನ ಬೇರೆಯವ್ರಿಗೆ ಕೊಟ್ಟು ಡೆವಲಪ್ ಮಾಡಿಸಿ. ಯಾಕೆ ಅಂದರೆ ನಿಮ್ಗೆ ಹೆಂಗೆ ಬೇಕು ಆ ಥರ ಔಟ್ಪುಟ್ ಸಿಗುತ್ತೆ. ಸೊ ನಿಮಗೆ ಆದ ಒಂದು ಹ್ಯಾಂಡಲ್ ಸಿಗುತ್ತೆ, ಲೈಕ್ ನಿಮಗೆ
ನಿಮಗೆ ಒಂದು ನಾಲೆಡ್ಜ್ ಇರುತ್ತೆ ಲೈಕ್ ಏನು ಮಾಡ್ಬೋದು ಏನು ಎತ್ತ ಅಂತ. ಶಾಪಿಫೈಲಿ ಹೋಗೋದ್ರಿಂದ ಏನು ಗೊತ್ತಾ, ಅವ್ರು ಏನು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಆಮೇಲೆ ಯಾವತ್ತೇ ಇದ್ರೂ ಬಿಸ್ನೆಸ್ನ ನೀವು ಬೆಳೆಯೋಕ್ಕೆ ಅಂತಲೇ ಮಾಡೋದು, ಯಾರೂ ಓಕೆ ಒಂದು ಈಕ್ವಲ್ ಆಗಿ ಸೇಲ್ ಆಗಲಿ ಅಂತ ಯಾರೂ ಮಾಡಲ್ಲ. ಸೊ ಕಸ್ಟಮರ್ಸ್ಗೆ ಅಟ್ರ್ಯಾಕ್ಟ್ ಆಗಬೇಕು. ಮತ್ತು SEO ಅಲ್ಲಿ ಆ್ಯಕ್ಟಿವ್ ಆಗಿರಲ್ಲ, ಅದಕ್ಕೆ ಸಪ್ರೇಟ್ ಇರುತ್ತೆ. ಸೊ SEO ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನೀವು SEO ಆ್ಯಕ್ಟಿವೇಟ್ ಮಾಡೋಕೆ ಒಂದಷ್ಟು ಚಾರ್ಜಸ್ ಅನ್ನೋದೊಂದು ಕೇಳೋ ಶಾಪಿಫೈಲಿ. ಸೊ ನಂದು ಮೇಯ್ನ್ ಪಾರ್ಟ್ SEO ಆ್ಯಕ್ಟಿವೇಟ್ ಆಗಿರಲಿಲ್ಲ. ಸೊ ನಾನು ಇದೆಲ್ಲ ರಿಸರ್ಚ್ ಮಾಡಿದಾಗ SEO ಆ್ಯಕ್ಟಿವೇಟ್ ಆಗದೆ ಇರೋದು ಒಂದು ಸ್ವಲ್ಪ ಮೇಜರ್ ಪಾರ್ಟ್ ಆಯಿತು, ಲೈಕ್ ಒಂದು ಸ್ವಲ್ಪ ಡೌನ್ಫಾಲ್ಗೆ ಆಯಿತು. ಅದಾದಮೇಲೆ ಕೆಲವೊಂದು ಪೇಮೆಂಟ್ ಇಶ್ಯೂ ಆಗ್ತಿತ್ತು, ಆ ಥರ ಸಮಥಿಂಗ್ ಅಡಿಷ್ನಲಾಗಿ ಆಗ್ತಿರುತ್ತೆ. ಸೊ ಇವಾಗ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಸೊ ಅವ್ರವ್ರ ಕೆಲಸ ಅವ್ರವರೇ ಮಾಡಬೇಕು ಗೈಸ್. ಸೊ ಯಾವುದೂ ಒಬ್ಬರೇ ಪ್ರೆಷರಾಗಿ ತಗೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ತುಂಬ ರಿಸ್ಕ್ ಇದೆ, ಬಿಸ್ನೆಸ್ ಅಷ್ಟು ಈಸಿ ಇಲ್ಲ ಗೈಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್, ನೀವು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಸೊ ನಿಮ್ಮ ಹತ್ರ ಲ್ಯಾಂಡ್ ಇದ್ದರೆ ಸಾಲಲ್ಲ. ಸೊ ಅದಕ್ಕೊಬ್ಬರು ಮೇಸ್ತ್ರಿನ ಅಪಾಯಿಂಟ್ ಮಾಡಬೇಕು, ಅದಕ್ಕೊಬ್ಬರು ನಾಲೆಡ್ಜ್ ಇರೋ ಇವ್ರನ್ನ ಕರ್ಕೊಂಡು ಡಿಸೈನ್ ಮಾಡಿಸ್ಬೇಕು. ಸೊ ಸುಮ್ಮನೆ 4 ಗೋಡೆ ಎತ್ಬಿಟ್ಟು ಮಾಡೋಕ್ಕೆ ಅದೇನು ನೀವೇನು ಶೆಡ್ ಮಾಡ್ತಾಯಿಲ್ಲ ಅಥವಾ ಇದು ಮಾಡ್ತಾಯಿಲ್ಲ, ಸಿಂಪಲಾಗಿ ಕಟ್ಬಿಡೋಕ್ಕೆ. ಸೊ ಅದಕ್ಕೆ ಕೆಲವೊಬ್ಬರು ಶಾಸ್ತ್ರ ನೋಡ್ತಾರೆ, ಕೆಲವೊಬ್ಬರು ವಾಸ್ತು ನೋಡ್ತಾರೆ, ಅದೆಲ್ಲ ಸಮಥಿಂಗ್ ಅಡಿಷ್ನಲ್ ಆಗಿ ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು. ಇವಾಗ ನಾವೇನು ಅನ್ಕೋತೀವಿ, ಓಕೆ ಫೈನ್, ಅವ್ರಿಗೆ 20,000 ಕೊಡೋ ಬದಲು ನಾನೇ ಮಾಡ್ಬೋಣ. ಸೊ ಗೋಡೆ ಕಟ್ಟೋರ್ಗೆ ತಿಂಗಳಿಗೆ 10,000 ಕೊಡೋ ಬದಲು ನಾನೇ ಮಾಡ್ಬಿಟ್ರೆ ತಿಂಗಳಿಗೆ 10,000 ಸೇವ್ ಆಯ್ತದೆ ಅಂದರೆ ನೀವು ಮನೆ ಕಟ್ಟೋದೇ ಇಲ್ಲ, ಬೂತ್ ಬಂಗ್ಲೆ ಕಟ್ಟಿರ್ತೀರ ನೀವು ಕಟ್ಟೋಷ್ಟರಲ್ಲಿ. ಸೊ ಇದೆಲ್ಲ ಒಂದು ಟೀಮ್ ವರ್ಕ್ ಅನ್ನೋದು ಇದ್ದಾಗ ಏನಾಗುತ್ತೆ, ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಬಿಸ್ನೆಸ್ಸು. ಸೊ ಇತ್ತೀಚೆಗೆ ನನಗಾಗಿರೋ ಎಕ್ಸ್ಪೀರಿಯೆನ್ಸು. ಸೊ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಬೇಕು ಗೈಸ್. ಸೊ ಯಾವುದೂ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ನಾಲೆಡ್ಜ್ ಇತ್ತಾ ವೆಬ್ಸೈಟ್ ಡೆವಲಪರ್ ಬಗ್ಗೆ ಅಥವಾ ಕೋಡಿಂಗ್ ಬಗ್ಗೆ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಸಿಕ್ಕಾಪಟ್ಟೆ ಇದ್ದು, ವೆಬ್ಸೈಟ್ ಬಗ್ಗೆನೂ ಒಂದು ಸ್ವಲ್ಪ ನಾಲೆಡ್ಜ್ ಇದ್ದು, ಕೋಡಿಂಗು ಗೊತ್ತಿದ್ರೆ ನೆಕ್ಸ್ಟ್ ಲೆವೆಲ್ ಗೈಸ್ ಕೂತ್ಕೊಂಡು ಟ್ರೈ ಮಾಡಿ. 1 ತಿಂಗಳಲ್ಲ 3 ತಿಂಗಳು ಟ್ರೈ ಮಾಡಿ, ನಿಮ್ಗೆ ಆಗುತ್ತೆ. ಏನೋ ಒಂದು ನಿಮ್ಗೆ ಹೆಂಗೆ ಬೇಕು ಔಟ್ಪುಟ್ ಹಂಗೆ ಸಿಗುತ್ತೆ. ಬಟ್ ನನಗೇನೂ ಗೊತ್ತಿಲ್ಲ, ನಾನು ಬಂದು BCom ಅಥವಾ ಈ ಥರ BBA ಈ ಥರ ಸಮಥಿಂಗು, ನನ್ನ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ. ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದಕ್ಕಿಂತ ಕೋಡಿಂಗಲ್ಲಿ ಗಂಧಗಾಳಿ ಅಂದರೆ ಲೈಕ್ ABCDನೂ ಗೊತ್ತಿಲ್ಲ ಕೋಡಿಂಗಲ್ಲಿ ನನಗೆ ಅಂತ ಅಂದಾಗ ನೀವು ಕೂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಸೊ ನಾನು ಹೋಯ್ತಿರೋದು ಬಿಸ್ನೆಸ್ ಮಾಡೋಕ್ಕೆ ಗೈಸ್. ಇವಾಗ ನಾನೇ ಆದ್ರೂ ನಾನು ಹೆಜ್ಜೆ ಇಡ್ತಿರೋದು ಬಿಸ್ನೆಸ್ ಮಾಡೋಕ್ಕೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಏನೋ ಒಂದು ಲೈಕ್ ಒಂದು 4 ಬಟ್ಟೆ ಹಿಡ್ಕೊಂಡು ಓಕೆ ಈ ಬಟ್ಟೆ ಸೇಲ್ ಮಾಡಿಬಿಟ್ರೆ ಇವತ್ತಿನ ನನ್ನ ಜೀವನ ಮುಗೀತು ಅನ್ನೋ ಥರ ಅಲ್ಲ. ಲೈಕ್ ಇದು ಬಂದು ಲೈಕ್ ಬಿಸ್ನೆಸ್ಸು ಗ್ರೋ ಆಗಬೇಕು. ನಾನು ಇವತ್ತು 20,000 ದುಡಿದ್ರೂ ನಾನು ನೆಕ್ಸ್ಟ್ ನಾಳೆ ಟಾರ್ಗೆಟ್ ಬಂದುಬಿಟ್ಟು ಲೈಕ್ 22,000 ದುಡಿಬೇಕು ಅಂತಲೇ ಇರಬೇಕು ಹೊರತು. ಸೊ ಇವತ್ತು 20,000 ದುಡಿದೆ, ಸೊ ಅಂಗಡಿ ಬಾಡಿಗೆ ಕಟ್ಟಾಯಿತು, ಸೊ ಇನ್ನೊಂದು 5,000 ನಾಳೆ ಒಂದು 5,000 ದುಡಿದ್ಬಿಟ್ಟಾಗ ಓಕೆ ಫೈನ್, ಕರೆಂಟ್ ಬಿಲ್ ಕಟ್ಟಾಯಿತು, ಈ ತಿಂಗಳದ್ದು ಮುಗೀತು. ನೆಕ್ಸ್ಟ್ ತಿಂಗಳಿಗೆ ನಾನು ಓಕೆ 25,000 ದುಡಿದ್ರೆ ಮುಗೀತು, ಈ ರೀತಿ ಫಿಕ್ಸ್ ಆಗಬಾರ್ದು. ಸೊ ಇವತ್ತು 1,000 ದುಡಿತಾ ಇದ್ದೀರಾ ಅಂದರೆ ನಾಳೆ 1,100 ಆದರೂ ದುಡಿಯೋಕ್ಕೆ ಟ್ರೈ ಮಾಡಬೇಕು. ಸೊ ನಾಳಿದ್ದು 1,200 ಆದರೂ ದುಡಿಯೋಕ್ಕೆ ಟ್ರೈ ಮಾಡಬೇಕು. ಸೊ ಇದು ಬಿಸ್ನೆಸ್ ಗ್ರೋತ್ ಅಂತಾರೆ. ಬಟ್ ಇನ್ನೊಂದೇನು ಹೇಳ್ತೀನಿ ಅಂದರೆ, ಯಾವತ್ತೇ ಇದ್ರೂ ಬಿಸ್ನೆಸ್ಸು ಒಂದು ಲೆವೆಲ್ ಸ್ಟ್ರೆಚ್ ಆಗಿರಲ್ಲ, ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಗ್ರೋ ಆಗಲ್ಲ. ಸೊ ಡೌನ್ಫಾಲು ಬರುತ್ತೆ, ಎಲ್ಲ ಬರುತ್ತೆ. ಸೊ ಅದಕ್ಕೆ ಬ್ಯಾಕಪ್ ಆಗಿ ಇಟ್ಕೋಬೇಕು. ಸೊ ತುಂಬ ವೀಡಿಯೋಸ್ಗಳಲ್ಲಿ ಮಾಡಿದ್ದೀನಿ ಅದ್ರ ಬಗ್ಗೆನೂ. ಸೊ ಆದಷ್ಟು ನನ್ನ ಪೇಜ್ನ ಫಾಲೋ ಮಾಡಿ, ಸೊ ಲೈಕ್ ನನ್ನ ಚಾನಲ್ನ ಫಾಲೋ ಮಾಡಿ. ಅದ್ರಲ್ಲಿ ಬಿಸ್ನೆಸ್ ರಿಲೇಟೆಡ್ ಎಲ್ಲ ಮಿಕ್ಸ್ ಬರುತ್ತೆ ಗೈಸ್. ನಾನು ಒಂದೇ ರಿಲೇಟೆಡ್ ಮಾತಾಡ್ಕೊಂಡು ಕೂರ್ತೀನಿ, ಬೋರ್ ಆಗುತ್ತೆ ಅನ್ನೋ ಥರ ಅಲ್ಲ, ಎಲ್ಲ ಥರ ಇನ್ಫಾರ್ಮೇಷನು ಕೊಡ್ತಾ ಇರ್ತೀನಿ. ಸೊ ನನಗೆ ಏನು ಮಾಡಬೇಕು ಲೈಕ್ ಇವಾಗ ಏನೋ ಒಂದು ತಲೆಗೆ ಬಂತ ಅದ್ರ ಬಗ್ಗೆ ಏನಾರು ಹೇಳ್ಬೇಕು ಅದ್ರ ಬಗ್ಗೆನೇ ಹೇಳ್ತೀನಿ. ಮತ್ತು ಮೂವಿ ರಿವ್ಯೂಸು, ಸೀರೀಸ್ ರಿವ್ಯೂಸ್ ಕೊಡ್ತಾ ಇರ್ತೀನಿ. ಸೊ ಅದಾದಮೇಲೆ ಲೈಕ್ ಒಂದು ಸ್ವಲ್ಪ ಪರ್ಸ್ನಲ್ ವ್ಲಾಗಿಂಗ್ ಥರನೂ ಮಾಡಿದ್ದೀನಿ ಕೆಲವೊಂದು. ಸೊ ಅದೊಂದು ಸ್ವಲ್ಪ ರಿಸ್ಕ್ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಅದನ್ನು ಆದಷ್ಟು ಬೇಗ ಚಾಲ್ತಿಗೆ ತಗೋತೀನಿ, ಅದನ್ನು ಕೂಡ ಟ್ರೈ ಮಾಡ್ತೀನಿ. ಅದಾದಮೇಲೆ ಟೆಂಪಲ್ ವಿಸಿಟ್ ಮಾಡಿದಾಗ ಯಾವ ರೀತಿ ಇತ್ತು ಜಾತ್ರೆ, ಏನು ನಂಜುಂಡೇಶ್ವರ ಟೆಂಪಲ್ದು ಜಾತ್ರೆ ನಡೀತಿ ಈಗ ರೀಸೆಂಟಾಗಿ. ಸೊ ಅದ್ರದ್ದು ಕೂಡ ಕಂಪ್ಲೀಟ್ ವೀಡಿಯೋಸ್ ಹಾಕಿದ್ದೀನಿ. ನಿಮಗೆ ನನ್ನ ಚಾನಲ್ ಪೇಜ್ ಫಾಲೋ ಮಾಡಿದ್ರೆ ಗೈಸ್ ಆರಾಮಾಗಿ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಬೇರೆ ಏನಾದರೂ ಬೇಕಾ, ಸೊ ಅಥವಾ ಇದರಲ್ಲೇ ಏನಾದ್ರು ಡೌಟ್ ಇದೆಯಾ, ಇದರಲ್ಲೇ ಇನ್ನೂ ಇನ್ಡೆಪ್ತಾಗಿ ಬ್ರದರ್ ನೀವು ಗೋಲ್ಡ್ ಬಗ್ಗೆ ಇನ್ಡೆಪ್ತಾಗಿ ನನಗೆ ಇನ್ಫಾರ್ಮೇಷನ್ ಕೊಡಿ, ಅಥವಾ ಶಾಪಿಫೈಲಿ ಇನ್ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಡಿ, ಅಥವಾ ಓನ್ ವೆಬ್ಸೈಟ್ ಮಾಡಿದ್ರೆ ಹೆಂಗೆ ಬೆನಿಫಿಟ್ ಸಿಗುತ್ತೆ ಇನ್ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಡಿ ಅಂದರೆ ಬೇಕಾದ್ರೆ ಅದ್ರ ಬಗ್ಗೆನೂ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಸೊ ಫೈನಲಿ ಕನ್ಕ್ಲೂಷನ್ಗೆ ಬಂದ್ಬಿಡ್ತೀನಿ. ಸೊ ಲೈಕ್ ಇವಾಗ ಕನ್ಫ್ಯೂಸಿಂಗ್ ಇರ್ಬೋದು, ಸೊ ಯಾವ್ದು ಬೆಸ್ಟು ಎರಡೂ ಹೇಳಿದ್ರು ಇವರು ಅಂತ. ಸೊ ಮಧ್ಯದಲ್ಲಿ ಒಂದು ಸತಿ ಹೇಳಿದ್ದೀನಿ ಆಲ್ರೆಡಿ. ಸೊ ಓನ್ ವೆಬ್ಸೈಟು ಬೆಸ್ಟು ಗೈಸ್. ಓನ್ ಕೋಡಿಂಗಲ್ಲಿ ಓನ್ ವೆಬ್ಸೈಟ್ ಮಾಡೋದು ಬೆಸ್ಟು ನನ್ನ ಪ್ರಕಾರ. ಶಾಪಿಫೈ ಒಂದು ಸ್ವಲ್ಪ ರಿಸ್ಕು, ಯಾಕೆ ಅಂದರೆ ಅದರಲ್ಲಿ ತುಂಬ ಚಾರ್ಜಸ್ ಕೇಳುತ್ತೆ. ಸೊ ಚಾರ್ಜಸ್ ಕೇಳ್ತದಂಗೆ ಅದು ಪೇ ಮಾಡ್ತಾ ಲೈಕ್ 6,000 ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮಗೆ ಪ್ರೀಮಿಯಮ್ಶಿಪ್ ಬೇಕಾಗಿರುತ್ತೆ, ಅಂದರೆ ಪ್ರೀಮಿಯಮ್ ಲುಕ್ ಬೇಕಾಗಿರುತ್ತೆ ನಿಮ್ಮ ವೆಬ್ಸೈಟ್ಗೆ. ಸೊ ಅದಕ್ಕೋಸ್ಕರ
ಪೇ ಮಾಡ್ಕೊತ ಹೋಗೋ ಬದಲು. ಸೊ 7 ತಿಂಗಳಿಗೆ ನೀವು 7 ತಿಂಗಳು ಪೇ ಮಾಡಿಬಿಟ್ರೆ 6,000 ನೀವು, ಸೊ 40,000ಕ್ಕಿಂತ ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಹುಡುಕಿ ನಿಮಗೆ ಅದರ ಬೆಸ್ಟು ಡೆವಲಪರ್ ಸಿಗ್ತಾರೆ ಕಡಿಮೆ ಪ್ರೈಸ್, ಅಥವಾ ಗೊತ್ತಿರೋರು ಇದ್ದರೆ ಕಡಿಮೆ ಪ್ರೈಸ್ ಮಾಡ್ಕೊಡೋಕೆ ರಿಕ್ವೆಸ್ಟ್ ಮಾಡಿ. ಆಲ್ಮೋಸ್ಟ್ 20K 30Kಗೆಲ್ಲ ಮಾಡ್ಕೊಡೋರು ಇದ್ದಾರೆ. ಸೊ ಹುಡುಕಿ ನಾನೊಂದು ಎಕ್ಸಾಂಪಲ್ ಅಂತ ತಗೊಂಡೆ 40,000. ಸೊ ಅದು ನೀವಾಗ 70,000 ಪೇ ಮಾಡಿದ್ರು ಅಥವಾ 60,000 ಪೇ ಮಾಡಿದ್ರು ಗೈಸ್, 6 ತಿಂಗಳು ನೀವು ಶಾಪಿಫೈಲ್ ಕಟ್ಟೋದನ್ನ ಅಲ್ಲಿ ಕಟ್ಬಿಟ್ರೆ ಮುಗ್ದೋಯ್ತು. 6 ತಿಂಗಳು ಕಟ್ಟಿದ್ಮೇಲೆ ಮುಗೀತದು. ಲೈಕ್ ಓಕೆ ಫೈನ್, ನಾನು ನೆಕ್ಸ್ಟು ಫ್ರೀಯಾಗಿರುತ್ತೆ ವೆಬ್ಸೈಟು, ಕಂಪ್ಲೀಟಾಗಿ ನೀವು ಯೂಸ್ ಮಾಡ್ಕೊಬಿಡ್ಬೋದು. ಬಟ್ ಇಲ್ಲೇನಾದ್ರು ಶಾಪಿಫೈಲಿ ನೀವು ಒಂಥರ ಕಮಿಟ್ಮೆಂಟ್ ಕಾಲಿಟ್ಬಿಟ್ಟಂಗೆ ತಿಂಗಳ ಹೊಡೆದು ಕೇಳುತ್ತೆ ನಿಮ್ಮನ್ನ, ಕಟ್ಟು ಅಂತ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಗೈಸ್, ನಂದು ಒಂದು ಸತಿ ಪ್ರಾಬ್ಲಮ್ ಆಗಿತ್ತು. ಲೈಕ್ ಹೆಂಗೆ ಅಂದರೆ ಶಾಪಿಫೈಲಿ ಲೈಕ್ ಕ್ರೆಡಿಟ್ಸ್ ಅನ್ನೋದನ್ನು ಕೊಡ್ತಾರೆ. ಕ್ರೆಡಿಟ್ಸ್ ಕಂಪ್ಲೀಟ್ ಆಗೋವರೆಗೂ ಕಾಯ್ತಾರೆ. ಕ್ರೆಡಿಟ್ಸ್ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟಾಗಿ ನಿಮ್ಮ ಅಕೌಂಟ್ನೇ ಲಾಕ್ ಮಾಡಿರ್ತಾರೆ. ಸೊ ಇದನ್ನು ಹುಷಾರಾಗಿರ್ರಿ. ಯಾರೆಲ್ಲ ಸ್ಟಾರ್ಟಿಂಗು, ಇವಾಗ ನಾನು ಇನ್ನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ, ಬಟ್ ಇದರಲ್ಲೇ ನಾನು ಭವಿಷ್ಯ ನೋಡಬೇಕು ಆನ್ಲೈನಲ್ಲೇ ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀರಾ. ಸೊ ಆದಷ್ಟು ಯೋಚನೆ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ಪೇಮೆಂಟ್ ಮಾಡಿದೆ ಅಂದರೆ ಲಾಕ್ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ನ ಕಂಪ್ಲೀಟಾಗಿ ಶಟ್ ಡೌನ್ ಮಾಡಿಬಿಡ್ತಾರೆ, ನಿಮ್ಮ ವೆಬ್ಸೈಟ್ನ ಕಂಪ್ಲೀಟಾಗಿ ಶಟ್ ಡೌನ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ. ಸೊ ಲಾಸ್ಟ್ ಕನ್ಕ್ಲೂಷನ್ಗೆ ಬರೋದಾದರೆ ಲೈಕ್ ಗೈಸ್, ಇವಾಗ ನನ್ನ ಪ್ರಕಾರ ಇದು ಬೆಸ್ಟು. ಸೊ ಆರಾಮಾಗಿ ನೀವು ಒಂದು ಶಾರ್ಟ್ ಪೇಮೆಂಟ್ ಕಟ್ಟಿದ್ರೆ 5 to 6 years 10 years ಫ್ರೀಯಾಗಿ ವೆಬ್ಸೈಟ್ ಇರುತ್ತೆ. ಸೊ ಅದಾದಮೇಲೆ ನೀವೇನಾದ್ರು ಅಡಿಷ್ನಲಾಗಿ ಏನಾದರೂ ಅವರು ಇದಕ್ಕೆ ಪೇ ಮಾಡಬೇಕು ಮಂತ್ಲಿ ಅಂತ ಹೇಳಿದರೆ, ನೀವೇನಾದರೂ ಪರ್ಚೇಸ್ ಮಾಡಿದರೆ ಮಾತ್ರ ಪೇ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ. ಸೊ ಇಂಥದ್ದು ಕೇಳಿದ್ದೀನಿ, ಇಂಥದ್ದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ, ಇಂಥದ್ದಕ್ಕೆ ಮಾಡಬೇಕು ಅಂತ ಹೇಳಿದ್ದೀವಿ ಅಂತ ಒಂದು ಕ್ಲಾರಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಗೈಸ್ ಆದಷ್ಟು ಓನ್ ವೆಬ್ಸೈಟಿಗೆ ಟ್ರೈ ಮಾಡೋಕ್ಕೆ ಇದು ಮಾಡಿ. ಮತ್ತು ಇನ್ನೂ ಒಂದು ನನ್ನ ಕಡೆಯಿಂದ ಮುಂಚೆನೇ ಹೇಳಿದಂಗೆ ಇವಾಗಲೂ ಹೇಳ್ತಾ ಇರೋದು, ಸೊ ಒಂದೇ ಒಂದು ರಿಕ್ವೆಸ್ಟು. ಸೊ ಆದಷ್ಟು ಅವ್ರವ್ರ ಕೆಲಸ ಅವರವರೇ ಮಾಡಲಿ. ಎಲ್ಲ ಕೆಲಸನೂ ನಿಮ್ಮ ಮೇಲೆ ಹೇಳ್ಕೊಂಡು ಜಾಸ್ತಿ ಕನ್ಫ್ಯೂಷನ್ಗೆ ಆಗೋಕ್ಕೆ ಹೋಗ್ಬೇಡಿ, ಜಾಸ್ತಿ ಸ್ಟ್ರೆಸ್ ತಗೋಬೇಡಿ. ಸೊ ಅವ್ರವ್ರ ಕೆಲಸ ಅವ್ರವ್ರಿಗೆ ಬಿಟ್ಬಿಡಿ. ಸೊ ಈಸಿ ಇದ್ದರೆ ನನ್ನ ಕೈಲಿ ಆಗುತ್ತೆ, ನಾನು ಮ್ಯಾನೇಜ್ ಮಾಡ್ಬೋದು ಅಂದರೆ ಮಾಡಿ ಕೂತ್ಕೊಂಡು ಹಾರ್ಡ್ ವರ್ಕ್ ಮಾಡಿ, ಬೇಜಾರಿಲ್ಲ. ಬಟ್ ಸುಮ್ಮನೆ ನಿಮಗೆ ಮೇಯ್ನು ಪರ್ಪಸ್ ಇರೋದೇ ನೀವು ಹ್ಯಾಂಡ್ಲಿಂಗ್ ತಗೋಬಿಟ್ಟಾಗ ಲೈಕ್ ನಿಮ್ಗೇನು ಗಂಧಗಳಿ ಅಂದರೆ ನಿಮಗೆ ABCDನೇ ಗೊತ್ತಿಲ್ಲ ಅದ್ರ ಬಗ್ಗೆ ಅಂದಾಗ, ಸೊ ಅದನ್ನು ತಗೊಂಡು ಅದಕ್ಕೆ ರಿಸ್ಕ್ ಕೈ ಹಾಕ್ಬೇಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಅದ್ರ ಮೇಲೆ ನಾನು ಕಂಪ್ಲೀಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ನಿಮ್ಗೆ ಏನೇ ಇರಲಿ ಡೌಟ್ಸು, ಸೊ ಶಾಪಿಫೈ ಬಗ್ಗೆ ಇದೆಯಾ ಅಥವಾ ಗೋಡಾಡಿ ಬಗ್ಗೆ ಇದೆಯಾ, ಸೊ ಅಥವಾ ಓನ್ ವೆಬ್ಸೈಟ್ ಬಗ್ಗೆ ಇದೆಯಾ, ಈ ರೀತಿ ಏನೇ ಡೌಟ್ ಇದ್ರೂ ಸೊ ಆದಷ್ಟು ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇನ್ ಗೈಸ್. ಲವ್ ಯು, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್.